ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು ಅಂತ ಇವತ್ತು ಶೋರೂಮಲ್ಲಿ ನಾನು ತಿಂಡಿ ಮಾಡಿದ್ದು. ಅದಾದ ನಂತರ ಇವತ್ತು ಫುಲ್ ಬ್ಯುಸಿ ಸ್ಕೆಡ್ಯೂಲ್ಸ್ ಇತ್ತು, ಕಸ್ಟಮರ್ಸು ಡೆಲಿವರೀಸು. ಹಾಗೆ ಇವತ್ತು ಟೋಟಲ್ 3 ಡೆಲಿವರಿ, ಇದು ಸೆಕೆಂಡ್ ಡೆಲಿವರಿ. ಆಲ್ ಕಸ್ಟಮರ್ಸ್ ಆರ್ ವೆರಿ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ ಇವತ್ತು ನಾವು ಹೊರಟಿದ್ದು ಒಂದು ಕಸ್ಟಮರ್ ಪ್ಲೇಸ್ ಕ್ಲೋಸಿಂಗಿಗೆ. ಇದು ಮೈನ್ ಸೂತ್ರಧಾರಿ ಅಂತ ಯಾರು ಅಂತ ಹೇಳಿದ್ರೆ ಹಿಂದೆ ಕೂತಿರಲ್ಲ ಇವರು, ಮಾರ್ಗದರ್ಶಕರಾಗಿ ಇವತ್ತು ಇವರು ಮುಖ ಡಿಂಪು ದೇವಯ್ಯ ಪೈಕೇರ ಅವರು ಇದ್ದಾರೆ. ಫೈನಲಿ ಹೋಗಿದ್ದ ಕೆಲಸ ಮುಗಿಸ್ಕೊಂಡು ಹೊರಟಿದ್ದೀವಿ. ಬುಕ್ಕಿಂಗ್ ಆಗಿದೆ, ಆದರೆ ಒಂದು ವಿಷಯ ಏನು ಹೇಳಿದ್ರೆ ಇನ್ನೂ ಊಟ ಮಾಡಿಲ್ಲ ಗುರು. ಹೊಟ್ಟೆ ಬೇರೆ ಸಿಟ್ಟು, ಗಂಟೆ 4 ಆಯಿತು ಕಸ್ಟಮರ್ ಪ್ಲೇಸಲ್ಲಿ ಜಾಮ್ ಆಗ್ಬಿಟ್ಟು. ಇನ್ನು ಶೋರೂಮ್ ಹೋಗಿದ್ದೀನಿ. ಅಂದಂಗೆ ನಮ್ಮ ಸಾಯಿಲ್ ನಮಗೆ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದ. ಹಾಗೆ ನಮ್ಮ ಬಯ್ಯನಿಗೆ ನೂಡಲ್ಸ್. ಹಾಗೆ ಇವತ್ತಿನ ಇದು ಲಾಸ್ಟ್ ಡೆಲಿವರಿ. ಇವು ತೊಗೊಂಡಿದ್ದು ಹೈ ರೈಡರ್ ವೆಹಿಕಲ್ನ. ತುಂಬ ಖುಷಿ ಆಯಿತು. ನಿಮ್ಮ ಸರ್ವಿಸ್ ಅಂತೂ ತುಂಬ ಇಷ್ಟ ಆಯಿತು. ಎಸ್ ಮೇಡಮ್. ಇಲ್ಲೇ ನೆಕ್ಸ್ಟ್ ಬೈ ಮಾಡೋರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಮೇಡಮ್? ಇಲ್ಲೇ ಬೈ ಮಾಡಿ ಅಂತ ಹೇಳ್ತೀವಿ, ನಿಮ್ಮ ಸರ್ವಿಸ್ ಬಗ್ಗೆ ಹೇಳ್ತೀವಿ. ನಾವು ಫುಲ್ಲಿ ಸ್ಯಾಟಿಸ್ಫೈಡ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಇವತ್ತಂತೂ ಬ್ಯುಸಿ ಸ್ಕೆಡ್ಯೂಲ್ ಸಿಗೋರು ಫುಲ್. ಈಗ 7:50 ಆಯ್ತು ಇವಾಗ ಮನೆ ರೀಚ್ ಆಗುವಾಗ. ಇನ್ನು ಜಿಮ್ಮಿಗೆ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. ಹಾಗೆ ಜಿಮ್ಮಿಗೆ ಹೊರಟಿದ್ದು ನಾನು. ಇವತ್ತು ನಾನು ವರ್ಕೌಟ್ ಮಾಡಿದ್ದು ನನ್ನ ಶೋಲ್ಡರ್ಸ್ಗೆ. ಇವತ್ತಂತೂ ಒಂಥರ ಸಮಾಧಾನಕರ ವರ್ಕೌಟ್ ಆಗಿತ್ತು. ಥ್ಯಾಂಕ್ ಯು.